ಹೈಕೋರ್ಟ್ನಲ್ಲಿ ಜಮೀನಿಗೆ ಸಂಬಂಧಿಸಿದಂತೆ ಕೇಸು ನಡೀತಾ ಇರುತ್ತೆ. ಜಮೀನನ್ನ ಮಾರಾಟ ಮಾಡಬಾರ್ದು, ಯಾವುದೇ ರೀತಿಯ ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿ ಇಂಜಂಕ್ಷನ್ ಆರ್ಡರ್ ಅನ್ನ ಕೊಟ್ಟಿದ್ರು ಕೂಡ ಆರ್ಟಿಸಿನಲ್ಲಿ ಎಂಟ್ರಿ ಮಾಡೋದಿಲ್ಲ. ಹಾಗಿದ್ದಾಗ ಏನ್ ಮಾಡಬೇಕು ಗೊತ್ತಾ? ಬನ್ನಿ ಈ ಕುರಿತಂತೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ತೀರ್ಪಿನ ಬಗ್ಗೆ ನೋಡ್ತಾ ಹೋಗೋಣ. ಒಂದು ಸಿವಿಲ್ ದಾವೆಗೆ ಸಂಬಂಧಿಸಿದಂತೆ ಪಾರ್ಟಿಷನ್ ಸೂಟ್ನಲ್ಲಿ ಸಿವಿಲ್ ಕೋರ್ಟ್ ಜಮೀನನ್ನ ಮಾರಾಟ ಮಾಡಬಾರ್ದು ಅಂತ ಹೇಳಿ ತಾತ್ಕಾಲಿಕ ಇಂಜಂಕ್ಷನ್ ಆರ್ಡರ್ ಅನ್ನ ನೀಡಿತ್ತು. ಆ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಆರ್ಟಿಸಿಯ ಅದರ್ ರೈಟ್ಸ್ ಕಾಲಂನಲ್ಲಿ ದಾಖಲಿಸಲು ತಹಶೀಲ್ದಾರರು ನಿರಾಕರಿಸಿದ್ರು. ತಹಶೀಲ್ದಾರ್ ಹೇಳಿದ್ದು ಏನಂದ್ರೆ, ನಾವು ಕೇಸಿನಲ್ಲಿ ಪಾರ್ಟಿಗಳಾಗಿಲ್ಲ, ಆದ್ದರಿಂದ ಆರ್ಟಿಸಿನಲ್ಲಿ ಎಂಟ್ರಿ ಮಾಡೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಅರ್ಜಿದಾರರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದು ಏನಂದ್ರೆ, ಸಿವಿಲ್ ಕೋರ್ಟ್ ಇಂಜಂಕ್ಷನ್ ಆರ್ಡರ್ ಇದ್ರೆ ಅದನ್ನ ಆರ್ಟಿಸಿಯ ಅದರ್ ರೈಟ್ಸ್ ಕಾಲಂನಲ್ಲಿ ದಾಖಲಿಸೋದು ರೆವಿನ್ಯೂ ಅಧಿಕಾರಿಗಳ ಕರ್ತವ್ಯ. ನಾವು ಕೇಸ್ನಲ್ಲಿ ಪಕ್ಷಗಳಲ್ಲ ಅಂತ ಹೇಳಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೋರ್ಟ್ ತಹಶೀಲ್ದಾರರ ಆದೇಶವನ್ನ ರದ್ದು ಮಾಡಿ 2 ವಾರಗಳಲ್ಲಿ ಆರ್ಟಿಸಿನಲ್ಲಿ ಎಂಟ್ರಿ ಮಾಡಲು ಸೂಚನೆಯನ್ನ ನೀಡಿತು. ಸೊ ನೋಡಿದ್ರಲ್ಲ, ಕರ್ನಾಟಕ ಹೈಕೋರ್ಟಿನ ಈ ತೀರ್ಪು ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಕಾನೂನು ಸಂಬಂಧಿತ ವಿಡಿಯೋಗಳಿಗಾಗಿ ಪೇಜ್ ಫಾಲೋ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.